ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಸೈನಿಕನಿಗೆ ಅದ್ದೂರಿ ಕಾರ್ಯಕ್ರಮ. ನಾಡಿನ ಹೆಮ್ಮೆಯ ಪುತ್ರ 28 ವರ್ಷಗಳ ಕಾಲ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವ ವೀರಯೋಧ ಸುಬೇದಾರ ಶಿವಾನಂದ ತಾತು ಯಾದವಾಡ ಇವರಿಗೆ ಕಟಗೇರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಹಾಗೂ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನದೀಂಗಳಗಾನ್ವದ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ವಹಿಸಿ ಆಶೀರ್ವಚನ ನೀಡಿದರು. ಸೇವೆಯನ್ನ ಸಮರ್ಪಕವಾಗಿ ಶ್ರದ್ಧೆಯಿಂದ ಭಾರತಾಂಬೆಯ ಮಗುವಾಗಿ ಆ ತಾಯಿಗೆ ಕೀರ್ತಿಯನ್ನು ತರುವಂತ ಕಾರ್ಯಗಳನ್ನು ಮಾಡುವ ಜೊತೆಗೆ ನಿವೃತ್ತಿಯನ್ನ ಹೊಂದಿ ಸ್ವಗ್ರಾಮಕ್ಕೆ ಅಂದರೆ ಜನ್ಮಭೂಮಿಗೆ ಇವತ್ತು ವಾಪಸ್ ಬರುವಂತ ಈ ಶುಭ ಗಳಿಗೆಯಲ್ಲಿ ಕಟಗೇರಿ ಗ್ರಾಮದ ಎಲ್ಲ ಹಿರಿಯರು, ಬಂಧುಗಳು, ಆತ್ಮೀಯರು ಒಂದು ಅಭಿನಂದನಾ ಸಮಾರಂಭವನ್ನು ಬಹಳ ಸುಂದರವಾಗಿ ಏರ್ಪಡಿಸಿದ್ದು ನಮ್ಮ ಸೇನೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲರಿಗೂ ಒಂದು ಗೌರವಪೂರ್ವಕವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷೆಯನ್ನು ಪಡ್ತಾ ಇದ್ದೀವಿ. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಗುರುಪಾದ ಪರಪ್ಪ ಸವದಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಲಯ ಅರಣ್ಯಾಧಿಕಾರಿ ಶ್ರೀ ಅಶೋಕ ಶೀಳನವರ ಮಾತನಾಡಿ ಸನ್ಮಾನಕ್ಕಿಂತ ಸಂಸ್ಕಾರ ಮುಖ್ಯ ಎಂದರು. 28 ವರ್ಷಗಳ ಕಾಲ ಸತತವಾಗಿ ದೇಶದ ವಿವಿಧಕ್ಕೂ ಸೇವೆ ಸಲ್ಲಿಸಿ ಇವತ್ತು ಅವರು ರಿಟೈರ್ಮೆಂಟ್ ಆಗಿ ಬಂದಿದ್ದಾರೆ. ಇದು ಬಹಳಷ್ಟು ಹೆಮ್ಮೆಯ ವಿಷಯ. ಈಗ ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯರ PSI ಅಭಿನಯ ಅವರೇ ಹಾಗೂ ನನ್ನ ನೆಚ್ಚಿನ ಗುರು ಹಿರಿಯರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ದೇಶದ ಹಾಲಿ ಹಾಗೂ ಮಾಜಿ ಸೈನಿಕರು, ಇವತ್ತು ಒಂದು ಒಳ್ಳೆಯ ಸುದಿನ. ಏನಪ್ಪ ಅಂದರೆ ನಾನು ಮೊದಲೇ 5 ಗಂಟೆಗೆ ಹೇಳಿದ್ದೆ, ನಾನು ಊರಲ್ಲಿ ಕಾರ್ಯಕ್ರಮ ಹೇಳ್ಕೊಡ್ತೀನಿ, ಮೇಲ್ಕೊಟ್ಬೋದಲ್ಲ, ನಾನು ಬೇರೆ ಬೇರೆ ಕಡೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀನಿ. ಬಟ್ ಈ ಪ್ರೇಕ್ಷಕನಾಗಿ ಒಬ್ಬ ಕುಂತು ಕೇಳ್ತಾ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಬಟ್ ವೇದಿಕೆ ಮೇಲೆ ಕುಣಿಸ್ಬೇಡ ಅಂತ ಹೇಳಿದೆ. ಆದರೂ ಎಲ್ಲರೂ ಬಹಳ ಒತ್ತಾಯಪೂರ್ವಕ ಮಾಡಿ, ಯಾಕಂದರೆ ನಾನು ಸತತವಾಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಸಮೀಪದಲ್ಲಿ ಅವನು ಸನ್ಮಾನಕ್ಕಿಂತ ಸಂಸ್ಕಾರ ದೊಡ್ಡದು. ಹಾಗಾಗಿ ನಾನು ಸಂಸ್ಕಾರದಲ್ಲಿ ಜಾಸ್ತಿ ನಂಬಿಕೆಯನ್ನು ಇಟ್ಟುಕೊಳ್ಳುವಂತೆ ಇವತ್ತು ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ. ಈಗ ಒಂದು ಎರಡೇ ಮಾತಾಡಲಿಕ್ಕೆ ಅವಕಾಶ ಮಾಡಿಬಿಟ್ಟಾರೆ, ಅದಕ್ಕೆ ಏನು ಮಾತಾಡಬೇಕಂತ ಅರ್ಥ ಆಗ್ತಾ ಇಲ್ಲ. ಸೊ ಸೈನಿಕ ಅಂದರೆ ನಮಗೆಲ್ಲರಿಗೂ ಗೊತ್ತಿದೆ ಅಂದರೆ ನಾವು ಈಗ ನಿವೃತ್ತಿಯನ್ನು ಪಡೆದಿದ್ದಾರೆ. ಇನ್ನು ಸಮಾಜದಲ್ಲಿ ಅವರಿಗೆ ಗೌರವ ಸಿಗಬೇಕು, ನಾವು ಅವರನ್ನು ಗುರುತಿಸುವ ಕೆಲಸ ಮಾಡಬೇಕು. ಪದೇ ಪದೇ ನಾವು ಅವರನ್ನು ಸ್ಮರಿಸ್ತಾ ಇದ್ರೆ ನಮಗೂ ಒಳ್ಳೆಯದು, ಈ ದೇಶಕ್ಕೂ ಒಳ್ಳೆಯದು. ಯಾಕಂದರೆ ಸೈನಿಕರಂದ್ರೆ ಅಥಣಿ ಪೊಲೀಸ್ ಠಾಣೆಯ PSI ಶ್ರೀ ಗಿರಮಲ್ಲಪ್ಪ ಉಪ್ಪಾರ ಭಾಗವಹಿಸಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಿಜವಾಗೂ ನಾವು ವ್ಯವಸ್ಥೆಗಳಿಗೆ ಬಂದ ಮೇಲೆ ಆ ಘಟನೆಗಳು ನೋಡಿದಾಗ ನಿಜವಾಗ್ತಾ ಇತ್ತು. ಅಂತ ಒಂದು ಪುಣ್ಯದ ಕೆಲಸವನ್ನು ಮಾಡಲಿಕ್ಕೆ ನಿಜವಾಗ್ಲೂ ಪುಣ್ಯವಂತರಿಗೆ ಮಾತ್ರ ಅಂತ ಒತ್ತೆ ಹಾಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ವಿಚಾರ. ಹಾಗೆ ನಾವೆಲ್ಲರೂ ದಿನನಿತ್ಯ ನೋಡಿರ್ತೀವಿ. ನಾವು ಈಗ ಬೇರೆ ಬೇರೆ ಹಲವೊಂದು ಕಾರ್ಯಕ್ರಮಗಳು ನೋಡ್ತಾ ಇದ್ದೀವಿ. ಅವರೊಬ್ಬರು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಬಂತು. ಅದರಲ್ಲೂ ಬೇರೆಯವರು ನಾನು 2 ಲಕ್ಷದ ಅಂಗಿ ಹಾಕ್ತೀನಿ, 3 ಲಕ್ಷದ ಅಂಗಿ ಹಾಕ್ತೀನಿ, 4 ಲಕ್ಷ. ನಾವು ಹಾಕಿಗಳು ಸೈನಿಕರು ಮತ್ತು ನಾವು ಹಾಕಿದ ಬಟ್ಟೆ ಒಂದೇ ಸಾವಿರ ಇರಬೇಕು. ಆದರೆ ಅದಕ್ಕೆ ಗೌರವ ಎಷ್ಟಿದೆ, ಇಡೀ ದೇಶದಲ್ಲಿ ಎಂತ ಸಲುಟುವಂತ ಗೌರವ ಇದೆಯಲ್ಲ, ಅಂತ ವೃತ್ತಿಯನ್ನು ಹಾಕೊಳ್ಳುವಂತ ಪುಣ್ಯವಂತರು ಇದೆಯಲ್ಲ, ಅಂತ ಪುಣ್ಯವಂತರು ಇವತ್ತು ನಮ್ಮ ಗ್ರಾಮಕ್ಕೆ ಬರ್ತಾ ಇದ್ದಾರೆ. ಅಂತ ಪುಣ್ಯವಂತರಿಗೆ ಯಾವತ್ತೂ ಗೌರವನ ನೀಡಬೇಕು. ಆದರೆ ನಮ್ಮ ಈ ವ್ಯವಸ್ಥೆ ದುರ್ದೈವ ಏನಂದ್ರೆ, ಇದೇ ಕಟಗೇರಿ ಗ್ರಾಮಕ್ಕೆ ಯಾರೋ ಒಬ್ಬರು ನಟ ಬರ್ತಾರೋ, ಯಾವ ಬಿಗಿನ ಯಾವ ಬರ್ತಾರ, ಅವ್ರಿಗೆ ಯಾವ ಪರ್ಟಿಕ್ಯುಲರ್ ಹೆಸರು ಬೇಡ, ಯಾರಿಗೂ ಹೇಳೋದು ಬೇಡ. ನೀವು ಬ್ರೈಕ್ ಮಾಡ್ಬೋದು, ಟ್ರ್ಯಾಕ್ಟರ್ ಮಾಡ್ಬೋದು, ಜೀಪ್ ಮಾಡ್ಬೋದು ಬರ್ತಾರ. ಆದ್ರೆ ಒಬ್ಬ ನಮ್ಮ ದೇಶಕ್ಕಾಗಿ ನಮಗಾಗಿ ಇಡೀ ಸರ್ವಸ್ವವನ್ನು ತ್ಯಾಗ ಮಾಡಿ 28 ವರ್ಷಗಳ ಕಾಲ ಇಡೀ ಕುಟುಂಬವನ್ನು ದೂರ ಬಿಟ್ಟು ಪ್ರತಿ ಕ್ಷಣ ತನ್ನ ಪ್ರಾಣವನ್ನು ಪಡೆದಕ್ಕೆ ಹೋರಾಡಿದ ಸೈನಿಕರಿಗೆ ಸ್ವಾಗತ ಕೊಡಲಿಕ್ಕೆ, ಸೈನಿಕರ ಗ್ರಾಮಕ್ಕೆ ಸ್ವಾಗತ ಮಾಡ್ಕೊಳ್ಳಿಕ್ಕೆ ನಾವು
ಎಂತ ದುರ್ದೈವದಲ್ಲಿ ನಾವೆಲ್ಲ ಈ ವ್ಯವಸ್ಥೆಗಳನ್ನು ಬರ್ತಾ ಇರೋದು ನಿಜವಾಗ್ಲೂ ದುರ್ದೈವ ಸಂಗತಿ. ಯಾರನ್ನೂ ನಮ್ಮ ಅನೇಕ ಯೋಧರು ಸೈನಿಕರ ಮಹತ್ವ ದೇಶದ ರಕ್ಷಣೆಗೆ ಅವರ ಪಾತ್ರ ಸಮಾಜದಲ್ಲಿ ಮಂಗಲ ನಡೆ ಕುರಿತು ಮಾತನಾಡಿದರು. ಮತ್ತು ಅಚಲ ಶಿಸ್ತು ಇವು ನನಗೆ ಜೀವನ ಪಾಠಗಳಾಗಿವೆ. ಇದೇ ಸಂದರ್ಭದಲ್ಲಿ ನನ್ನ ತಾಯಿಯವರ ಬಗ್ಗೆ ಕೃತಜ್ಞತೆಯಿಂದ ಉಲ್ಲೇಖಿಸಲು ಬಯಸುತ್ತೇನೆ. ತಂದೆಯವರು ದೇಶ ಸೇವೆ ಮಾಡುತ್ತಿದ್ದಾಗ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ತಾಯಿ ಧೈರ್ಯದಿಂದ ಹಾಗೂ ದೃಢತೆಯಿಂದ ನಿಭಾಯಿಸಿದರು. ಅವರ ಶಕ್ತಿ, ತ್ಯಾಗ ಮತ್ತು ಸಮತೋಲನ ಮನೋಭಾವವೇ ನಮ್ಮ ಕುಟುಂಬವನ್ನು ಸದೃಢವಾಗಿ ಉಳಿಸಿತು. ಅವರಿಬ್ಬರು ಸೇರಿ ನಮ್ಮ ಜೀವನವನ್ನು ಎಷ್ಟು ಸಮರ್ಪಕವಾಗಿ ರೂಪಿಸಿದರು ಎಂದರೆ ನಮಗೆ ಯಾವತ್ತೂ ಯಾವುದರ ಕೊರತೆಯೂ ಅನುಭವವಾಗಲಿಲ್ಲ. ಅವರು ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದರು, ನಮ್ಮ ಮೇಲೆ ನಂಬಿಕೆ ಇಟ್ಟರು ಮತ್ತು ನಮ್ಮ ಕನಸುಗಳನ್ನು ಸಾಧಿಸಲು ಸದಾ ಬೆಂಬಲಿಸಿದರು. ಎಷ್ಟೇ ಮಾತುಗಳನ್ನಾಡಿದರೂ ಅವರ ತ್ಯಾಗ ಮತ್ತು ಪ್ರೀತಿಗೆ ಅದು ಸಾಲದು. ಕೃತಜ್ಞತೆ ವ್ಯಕ್ತಪಡಿಸಲು ಪದಗಳು ಸಾಕಾಗುವುದಿಲ್ಲ. ಅಪ್ಪ, ಅಮ್ಮ, ನಿಮ್ಮ ಮಗಳು ಆಗಿರುವುದು ನನ್ನ ಜೀವನದ ಅತ್ಯಂತ ದೊಡ್ಡ ಗೌರವ ಮತ್ತು ಹೆಮ್ಮೆ. ನನ್ನ ಸರ್ವಿಸ್ 28/2/1998 ನಾನು ಆರ್ಮಿಗೆ ಜಾಯಿನ್ ಆಗಿದ್ದೆ. ಮೊದಲಾಗಿ ನಾವು ಆರ್ಟಿ ಸೆಂಟರ್ ನಾಸಿಕ್ ರೋಡಕ್ಕೆ ಟ್ರೈನಿಂಗ್ ಸೆಂಟರ್ ಅನ್ನು ಮುಗಿಸಿಕೊಂಡು ನೆಕ್ಸ್ಟ್ ನಾವು ಔರಂಗಾಬಾದಕ್ಕೆ ಸೆಕೆಂಡ್ ಪೋಸ್ಟಿಂಗು, ಅದೇ ರೀತಿ ಅಲ್ಲಿಂದ ನಾವು ಮತ್ತು ಸಿಕ್ಕಿಂನಿಂದ ಸಿಕಿಂದ್ರಾಬಾದದಿಂದ ಮತ್ತೆ ಸುರತ್ಕಲ್ ಜಮ್ಮು ಕಾಶ್ಮೀರ ಹಾಗೂ ಉತ್ತರಾಖಂಡ, ನರೇಂದ್ರ, ಧರ್ಮಪುರ, ಗುಜರಾತ್, ಸೂರತ್, ರಾಜಸ್ಥಾನ ಎಲ್ಲ ಕೆಲವು 14 ಸ್ಟೇಟ್ಗಳಲ್ಲಿ ಡ್ಯೂಟಿ ಮಾಡಿ ಹಾಗೂ ನನ್ನ ಸೇವಾ ನಿಷ್ಠೆ ಅವರು ಇಮಾನ್ದಾರಿಯಿಂದ ಕೆಲಸ ಮಾಡಿ ನನ್ನನ್ನು ವಾಪಸ್ ಮಾಡಿ ನನ್ನ ಗ್ರಾಮಕ್ಕೆ ಬಂದಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ನಾವು ಶ್ರೀಗಳ ಹತ್ರ ಹೋಗ್ತೇವೆ. ಅವಾಗ ಶ್ರೀಗಳು ಮತ್ತೊಂದು ಮಾತು ಹೇಳಿದ್ರೆ, ನಾನು ಈ ಕಾರ್ಯಕ್ರಮ ಸೈನಿಕರ ಕಾರ್ಯಕ್ರಮ ಅಂದ್ರೆ ನಾನು ಯಾವತ್ತೂ ಸೈನಿಕರಾಗಿದ್ದೇವೆ. ನೀವು ಸೈನಿಕರಂದ್ರೆ ದೇಶ ಸೇವೆ ಮಾಡ್ತಿದ್ದೀರಿ. ಆ ದೇಶ ಸೇವೆ ಅಷ್ಟೇ ಅಲ್ಲ, ನಮ್ಮ ಜೀವನವನ್ನ ನೀವು ಚೆನ್ನಾಗಿ ಕಾಯ್ಕೊಂಡಿದ್ದೀರಿ. ನಮ್ಮ ಜೀವ ರಕ್ಷಣೆಗೆ ನೀವೇ ಕಾರಣ ಅಂತ ಹೇಳಿ ತಿಳಿಸಿ ನನಗೆ ಅವರು ನೀವು ಯಾವತ್ತೂ ಮೊದಲು ಸಹಿತ ನಾವು ಸೈನಿಕರಾಗಿ ನಿಮ್ಮ ಜೊತೆ ಸೈನಿಕರ ಜೊತೆ ಯಾವಾಗ ಇರ್ತೀನಂತೆ ತಿಳಿಸಿ ನಮಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಹಿರಿಯರಿಂದ ಹಾಗೂ ಹೆಣ್ಣ ಸೈನಿಕರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿರ್ವಿಘ್ನ ಪೂರ್ಣೇವ ಸರ್ವ ಕಾರ್ಯೇಷು ಸರ್ವವ್ಯಾಪ್ತೆ ವಿಘ್ನ ವಿನಾಶನನ ಗಣಕನನ ಏಕದಂತನನ ಗಣೇಶನನ ಸ್ಮರಿಸುವುದರ ಮುಖಾಂತರ ಇವತ್ತಿನ ಪ್ರಾಥಮಿಕ ಶಾಲೆಯಲ್ಲಿ ಗೌರವಿಸಲಾಯಿತು. ನಂತರ ಸಕಲ ವಾದ್ಯಗಳೊಂದಿಗೆ ಆಗಮಿಸಿ ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ತಾಯಿ ಮಹಾದೇವಿ ಹಾಗೂ ಧರ್ಮಪತ್ನಿ ಸುಜಾತ ಮತ್ತು ಮಗಳು ಹಾಗೂ ಗ್ರಾಮದ ಹಿರಿಯರಾದ ಬಸಪ್ಪ ಮಗದು, ಅಶೋಕ ಮಗದು, ಶ್ರೀಕಾಂತ ಪೂಜಾರಿ, ಬಸಪ್ಪ ಗಣಿ, ಅಲಗೌಡ ಪಾಟೀಲ, ಆನಂದ ಬಡಿಗೇರ, ಸೋಮಲಿಂಗಪ್ಪ ಶರಣ, ಶಿದರಾಜ ಕೆ ಬೋರಾಡೆ, ಎಆರ್ ಪಾಟೀಲ, ಸಿದ್ದಪ್ಪ ಕಾಮಟೆ, ನಿಂಗಪ್ಪ ದೊಡ್ಡಣ್ಣವರ, ವೀರುಪಾಕ್ಷ ಸಕ್ರಿ, ಸದಾಶಿವ ಭಜಂತ್ರಿ, ರಾಮಪ್ಪ ಘಟನಟ್ಟಿ, ಮಲ್ಲಪ್ಪ ಕಳ್ಳಿ, ಸುಭಾಷ್ ಪೂಜಾರಿ, ಶಿವಾನಂದ ಪೂಜಾರಿ ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಮಾಜಿ ಸೈನಿಕ ಧರಿಗೌಡ ಬಿರಾದಾರ ಸ್ವಾಗತಿಸಿದರು. ಶಿಕ್ಷಕರಾದ ಕುಮಾರ ನಾವಿ ನಿರೂಪಿಸಿ ವಂದಿಸಿದರು.